ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ನನ್ನ ಕಾರಿಂದ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ 2025ರ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಅಂದರೆ ಎಲ್ಲೋ ಬೇರೆ ಕಡೆ ಎಲ್ಲ ಹೋಗ್ತಾ ಇಲ್ಲ, ಇಲ್ಲೇ ನಮ್ಮ ಇಂಡಿಯಾ ಕೆಳಗಡೆ ಇರೋ ಶ್ರೀಲಂಕಾಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಶ್ರೀಲಂಕಾದಲ್ಲಿ TPL ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. TPL ಅಂದರೆ ಟೆಲಿವಿಷನ್ ಪ್ರೀಮಿಯರ್ ಲೀಗ್, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇದು ಸೀಸನ್ 4. ಈ ಸೀಸನ್ 4ಅಲ್ಲಿ ನಾನು ಅಶ್ವಸೂರ್ಯ ರೈಡರ್ಸ್ ಕಡೆಯಿಂದ ರೆಪ್ರೆಸೆಂಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆಡಕ್ಕಂತೂ ಹೋಗ್ತಾ ಇಲ್ಲ, ಅದು ಒಂದು ಟೈಮ್ ಬರುತ್ತೇನೋ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಸೊ ಸದ್ಯಕ್ಕೆ ಇವಾಗ ಕ್ರ್ಯೂ ಮೆಂಬರ್ ಆಗಿ ಹೋಗ್ತಾ ಇದ್ದೀನಿ. ಯಾವ ರೀತಿ ಇರುತ್ತೆ ನಮ್ಮ ಈ ಒಂದು ಶ್ರೀಲಂಕಾ ಜರ್ನಿ, ಯಾವ ರೀತಿ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಟೀಮ್ಗೆ, ನಾವು ಯಾವ ರೀತಿ ಗೆದ್ಕೊಂಡ್ ಬರ್ತೀವಿ. ಫಸ್ಟ್ ನಾನೇನಂತ ಅನ್ಕೊಂಡಿದ್ದೆ ಅಂದ್ರೆ ಸೋಲೋ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ನನ್ನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ, ಎಷ್ಟೊಂದು ಜನ ಬರ್ತಾ ಇದ್ದಾರೆ ನಂಗೆ ಗೊತ್ತಿರೋರು ಅಂತ ಹೇಳಿ ನಿನ್ನೆ ರಾತ್ರಿ ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ಎಲ್ಲರೂ ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇದ್ದಾರೆ. ಇವಾಗ ಹೋಗಿ ಎಲ್ಲರೂ ಮೀಟ್ ಆಗಿ ಆಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಬನ್ನಿ. ಏರ್ಪೋರ್ಟ್ಗೆ ಬಂದು ಡ್ರಾಪ್ ಮಾಡಿದ ಭರತ್ಗೆ ಜೈ. ಹುಷಾರಪ್ಪ ಏರಿಯಾದಲ್ಲಿ. ನಾನು ಇಲ್ಲ ಅಂದ್ಬಿಟ್ಟು ಏನೇನೋ ಮಾಡ್ಗಿಡ್ಕೊಂಬಿಟ್ಯಾ? ಹಾಂ ಬರ್ತೀನಿ, ಕರ್ಸ್ಕೊತೀನಿ. ಆದರೆ ಬಾಯ್ ಬಾಯ್, ಸಿಗೋಣ. ಗೈಸ್ ನಾನಂತೂ ಲಿಟ್ರಲಿ ಸೂಪರ್ ಎಕ್ಸೈಟೆಡ್. ಯಾಕೆ ಅಂತ ಹೇಳಿದ್ರೆ ಎಷ್ಟು ಜನ ನನಗೆ ಗೊತ್ತಿರೋರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಫನ್ ಅಂತ ಅಂದ್ಕೊಳ್ಳಿ. ಯಾರ್ಯಾರು ಗೊತ್ತಿರೋರು ಬರ್ತಾ ಇದ್ದಾರೆ ಒನ್ ಬೈ ಒನ್ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರ್ತೀನಿ. ಎಲ್ಲ ಅಲ್ಲೇ ಸಿಕ್ಕಿದ್ವಿ, ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಲೇಟ್ ಆಗಿಬಿಡುತ್ತೆ ಅಂತೇಳಿ. ಸೊ ಇಲ್ಲೂ ನಮ್ಮ ಫ್ರೆಂಡ್ಸು ನಮ್ಮ ಬಾಯ್ಸ್ ಕೂಡ ಕಾಯ್ತಾ ಇದ್ದಾರೆ. ನಮ್ಮ ಬಾಯ್ಸ್ ಅನ್ನೋದಕ್ಕಿಂತ ನಮ್ಮ ಗುರುಗಳು ಬೇರೆ ಕಾಯ್ತಾ ಇದ್ದಾರೆ. ಯಾರು ಏನು ಎತ್ತ ಅಂತೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹಾಯ್ ಹಾಯ್, ವೆಲ್ಕಮ್ ದಿಶಾ, ವೆಲ್ಕಮ್ ಆನ್ ಬೋರ್ಡ್. ಚಿಲಿ ಬಿಲಿ ಬಂದು ಗೈಸ್. ಇವರು ಮೋಸ್ಟ್ಲಿ ಬೆಂಗಳೂರು ಖಾಲಿ ಮಾಡಿಕೊಂಡು ಶ್ರೀಲಂಕಾದಲ್ಲಿ ಸೆಟ್ಲ್ ಆಗೋ ಥರ ಬಂದವ್ರೆ. ಶುರು ಆಯಿತು ಗೈಸ್, ಬಂದಿದ್ದ ತಕ್ಷಣ ಶುರು ಆಯಿತು ಲೇಡೀಸ್ದು. ಬಂದಿದ್ದ ತಕ್ಷಣ ಲೇಡೀಸ್ ಸಿಕ್ಬಿಡೋದಲ್ಲ, ಅದು ಇರೋದು ನಮ್ಮ ಗುರುಗಳಲ್ಲಿದ್ದಾರೆ ನೋಡಿ. ನಿಮ್ಗೊಂದು ಜವಾಬ್ದಾರಿ ಕೊಟ್ಬಿಟ್ಟು ಈ ಜರ್ಸಿಗಳನ್ನ ಎತ್ಕೊಬನ್ನಿ ಅಂತ ಹೇಳ್ಬಿಟ್ಟವ್ರೆ. ದಿಶಾದು ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಅನ್ಸುತ್ತಲ್ಲ, ನಿಮ್ಮದು ಅಷ್ಟೇ ಅಲ್ಲ? ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳು ನಂದು ಎಷ್ಟು ಸರಿ ಬಿಚ್ಚಿಸಿ ತೆಗಿಸ್ತಾರೆ ಅಂದರೆ ಕ್ಯಾಮ್ರಾಗಳಿರೋ ಕಾರಣಕ್ಕೆ ಒಂದು 4-5 ಸರಿ ಅಳ್ದಾಡ್ಸ್ಬಿಟ್ರು ಗೈಸ್. ನನಗಂತೂ ಇವತ್ತು ಸುಸ್ತೇ ಆಗೋಯ್ತು. ಸೊ ಬನ್ನಿ, ಟಿಕೆಟಿಗೆ ಬರೋದ್ರೆ ಒಂಥರ ಖುಷಿ. ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದಿದೆಯಲ್ಲ. ದೇವಸ್ಥಾನಕ್ಕೆ ಬಲ್ಗಾಲ್ ಇಟ್ಟೋಗೋಣ. ದೇವಸ್ಥಾನ ಏನು ಅಂತ ಹೇಳಿದ್ರೆ ಇದೇ ದೇವಸ್ಥಾನ, ನೋಡ್ಕೊಂಬಿಡಿ. ಸರಿ ಇಂಥದೆಯಾ ಗೈಸ್? ಈ ಬಾಟ್ಲು ನೋಡಿ ಫಿದಾ ಆಗ್ಬಿಟ್ಟಿದ್ದೀನಿ ಗೈಸ್. ಹೆಂಗಿದೆ ನೋಡಿ, ಗೋಲ್ಡ್ ಬರಿದಂಗೆ ನೋಡಿ. ಬರಬೇಕಾದ್ರೆ ಮಿಸ್ ಮಾಡದೆ ತಗೊಂಡು ಹೋಗ್ಬೇಕು. ಬಂದ್ಲು ವೆಂಕಟ ಸಿಂಗಾರಿ. ಏನು ಸಮಾಚಾರ? ಹಾಂ ಆರಾಮ. ನೀ ಆರಾಮ? ಎಷ್ಟು ಜನ ಬಂದಿದ್ದೀರಾ? ಯಾವಾಗಲೂ ಲೇಟು ಗೈಸ್ ನಾವು. ಇವಾಗೂ ಅಷ್ಟೇ ಶಾಪಿಂಗ್ ಮಾಡೋಕ್ಕೆ ಹೋಗಿ ಫೈನಲ್ ಕಾಲಲ್ಲಿ ಶಾಪಿಂಗ್ ಮಾಡಿದ್ದೀವಿ. ಸ್ವಲ್ಪ ಏನು ಮಾಡಿದ್ದೀನಿ ಅಂತ ಹೇಳಲ್ಲ, ಸೀಕ್ರೆಟ್ಸ್. ಕೊಡ್ತಾ ಇಲ್ಲ ಈಸಿಯಾಗಿ 300 ಹೋಗುತ್ತೆ ಇಷ್ಟೊತ್ತಿಗೆ. ಬೆಂಗಳೂರಿಗೆ ಬಾಯ್. ಓಕೆ ಗೈಸ್, ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಫ್ಲೈಟಲ್ಲಿ ಕೂತಿದ್ದೀವಿ. ಸೀನ್ ಏನಂತ ಹೇಳಿದ್ರೆ ನನ್ನ ಸೀಟ್ ಹಿಂದೆ ಇತ್ತು, ನಾನು ಅಲ್ಲಿಂದ ಮುಂದೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಗುರುಗಳೆಲ್ಲ ಇದೇ ರೋವಲ್ಲಿದ್ದರು. ಆ್ಯಂಡ್ ಇವಾಗ ನಾವು ನಮ್ಮ ಬಿರಿಯಾನಿನ ಅನ್ಬಾಕ್ಸ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಫ್ಲೈಟ್ ಮೇಲೆ ಹೋಯ್ತಾ ಇದ್ದಂಗೆ ಅನ್ಬಾಕ್ಸ್ ಮಾಡಿದ್ರೆ AC ಇದಕ್ಕೂ ಅದಕ್ಕೂ ಎಲ್ಲ ಇಡೀ ಫ್ಲೈಟಲ್ಲಿ ಎಷ್ಟೊಂದು ಜನ ಕನ್ನಡದವ್ರವ್ರೆ. ಅದು TPLಗೆ ಎಷ್ಟೊಂದು ಜನ ಬರ್ತಾರೆ. ಅವ್ರಿಗೆಲ್ಲ ಬಿರಿಯಾನಿ ಹಂಗೆ ಮೂಗೊಳಗೆ ಇಲ್ಲಿಂದ ಹೋಗಿ ಇಲ್ಲಿಂದ ಆಚೆ ಬರಬೇಕು, ಗಮ್ ಅನ್ನಬೇಕು. ನೋಡೋಣ ಬನ್ನಿ, ಬಿರಿಯಾನಿ ಕಬಾಬ್ ತೆಗೆದ್ರೆ ಇಲ್ಲಿ ಓ ಕ್ರೇಜಿ. ನೋಡಿ ಅಣ್ಣ ಎಷ್ಟು ಬೇಗ ಮೇಲೆ ಬಂದಿದೆ. 5784 ಮೀಟರ್ಸ್, 5.5 ಕಿಲೋಮೀಟರ್ ಮೇಲೆ ಬಂದಿದೆ. ವಾ, ಗೈಸ್ ಬಿರಿಯಾನಿ, ಫ್ಲೈಟಲ್ಲಿ ಬಿರಿಯಾನಿ, ಕಬಾಬು, ಇದು ಚಿಕನ್ ಬಿರಿಯಾನಿ, ಬಿಸಿ ಬಿರಿಯಾನಿ. ಫಸ್ಟ್ ನಮ್ಮದೇ ಬೋಣಿ, ದೊಡ್ಡ ಮನೆಯಿಂದ. ಆಲ್ರೆಡಿ ಎಲ್ಲರಿಗೂ ಸ್ಮೆಲ್ ಹೋಗಿರ್ತದೆ, ತಿರುಗಿ ನೋಡ್ತವ್ರೆ. ಕಬಾಬ್ ಬರ್ತಾಯ್ತಾ? ಹೌದಾ? ಹಿಂದೆ ತಿರುಗಿ ನೋಡ್ತವ್ರೆ. ಕ್ರೇಜಿ ಗೈಸ್. ಹಿಂದೆ ಮುಂದೆ ಎಲ್ಲ ತಿರುಗಿ ನೋಡ್ತವ್ರೆ. ಎಲ್ಲರಿಗೂ ಒಂದೇ ಕನ್ಫ್ಯೂಷನ್ ಗೈಸ್, ಎಲ್ಲಿಂದ ಸ್ಮೆಲ್ ಬರ್ತೈತೆ ಅಂತ. ಈರುಳ್ಳಿ, ಕಬಾಬು, ಕೆಳಗಡೆ ಬಿರಿಯಾನಿ, ಮಸ್ತ್
ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕುಷ್ಕ ಕಬಾಬ್ ಲವರ್ಸ್ ಇದ್ದರೆ ಟ್ಯಾಗ್ ಮಾಡಿರಿ ಅವ್ರನ್ನ. ಅವ್ರಿಗೂ ನೆಕ್ಸ್ಟ್ ಟೈಮ್ ಫ್ಲೈಟಲ್ಲಿ ಹೋದಾಗ ಈ ಥರ ತೊಗೊಂಡು ತಿನ್ನೋಕೆ ಹೇಳಿ. ಉಗಿದ್ರೆ ನಮ್ಮನ್ನು ಮಾತ್ರ ಬ್ಲೇಮ್ ಮಾಡಬೇಡಿ. ಬಾಯಲ್ಲಿ ನೀರು ಬರ್ತೈತೆ ನನಗೆ. ಚೆನ್ನಾಯ್ತಾ? ಹಾಂ, ಕಸ್ಟಮೈಸ್ಡ್ ಬಿರಿಯಾನಿ ಡಯಟ್. ವಾ ಮಸ್ತ್, ಇನ್ನು ಬಿಸಿನೂ ಹಂಗೆ ಐತೆ. ಥ್ಯಾಂಕ್ ಯು ಬ್ರದರ್. ಹ್ಯೂಜ್ ಥ್ಯಾಂಕ್ಸ್ ಟು ಗೌಡ್ರ ಮನೆ ರೆಸ್ಟೋರೆಂಟ್. ಅವ್ರು 10 ಗಂಟೆಗೆ ಓಪನ್ ಮಾಡೋದನ್ನ ನಮಗೋಸ್ಕರ ಬೆಳಗ್ಗೆ 8 ಗಂಟೆಗೆ ತೆಗೆದು ಬಿರಿಯಾನಿ ದಮ್ ಕಟ್ಟಿಸಿ ಕೊಟ್ಟರು. ಕ್ರೇಜಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಊಟ ಅಂತೂ ಮಸ್ತಾಗೈತೆ. ಮಟನ್, ಚಿಕನ್ ಬಿರಿಯಾನಿ, ಕಬಾಬು, ಮಟನಲ್ಲಿ 2-3 ವೆರೈಟಿ. ರೈಸ್ ಇಂಡಿಯಾ ಬಿಡ್ತಾಯಿದ್ದೀವಿ ನೋಡಿ. ಇದೇ ಧನುಷ್ ಕೋಡಿ ಲಾಸ್ಟ್. ಇದೆಲ್ಲ ರಾಮ ಸೇತುವೆ ಕಾಣಿಸ್ತೈತೆ ನೋಡ್ರಿ. ರಾಮ ಸೇತು ಕಾಣಿಸ್ತಾ ಇದೆ. ಭರ್ಜರಿ ಬ್ಯಾಟಿಂಗ್ ಆಯಿತು. ಬ್ಯಾಟಿಂಗ್ ಆದಮೇಲೆ ಕೈ ತೊಳ್ಕೊಂಡು ಫ್ರೆಂಡ್ಗೆ ಹೋಗ್ತಾ ಇದ್ದೀನಿ ನನ್ನ ಜಾಗಕ್ಕೆ. ನಾನೇನೋ ಮಾಡಿದೆ ಮೋರ್ ಟಿಶ್ಯೂಸ್ ನಾನು ನಾನು ದೇವರೇ ನಾನೇನೋ ಮಾಡಿದ್ದೀನಿ. ಅಲ್ಲ ಇಲ್ಲಿಟ್ಟಿದ್ದೀನಿ ನಿನ್ನ ಕೈಯಲ್ಲಿ ನಾನು ತಗಲಿ. ಹೋಗ್ಲಿ ಬಿಡ್ರಿ, ಹೊಡಿಕೋತದ ಹೋಗೋಷ್ಟು. ರಿವೆಂಜ್ ತಗೊಳಕ್ ನನ್ನ ಮೇಲೆ ಚಲ್ತಿಲ್ಲ. ಅದನ್ನೇನು ಮಾಡ್ತೀರಾ ಇವಾಗ? ಕಾಲ ಹತ್ರ ಇಡ್ತೀನಿ. ಕಾಲ ಹತ್ರ ಇಟ್ಟು ಚೆಲ್ಲೋಗ್ಬಿಡ್ತೈತೆ ಬೈ. ಇಲ್ಲ ಏರ್ ಟೈಟ್ ಲಾಕ್ ಆಗ್ತಿ. ಅದು ಕ್ಯಾಪ್ ಇದೆಯಾ ಇಲ್ಲೇ ಇದೆ ನೋಡಿ ಗೈಸ್, ಯಾವ ಥರ ಮಾಡ್ತಾವ್ರೆ. ಅಯ್ಯಯ್ಯೋ, ಹೋಗುತ್ತಾನೆ ಮತ್ತೆ ಗಾಡಿ. ಎಲ್ಲಿ ತೋರಿಸಿ ಅದು? ಸಾರಿ ಗೈಸ್, ಚೆನ್ನಾಗೈತೆ ಗೈಸ್ ಇದು ನೋಡಿ, ಮಸ್ತಾಗೈತಲ್ಲ. ಆರಿಸ್ಕೊಳ್ಳಿ. ಕ್ಯಾಮರಾ ಇದೆಯಾ? ಅದೇ ಕ್ಯಾಮರಾ. ಹಾಂ, ಕ್ರೇಜಿಯಾಗಿ ಆರಿಸ್ತವ್ರೆ. ಕರೆ ಹೋಗುತ್ತೆ. ಕೊಳೆ ಎಲ್ಲ ಅದಕ್ಕಾಗಿರುತ್ತೆ ಅಣ್ಣ. ಇಲ್ಲಿ ಕೊಳೆ ಇಲ್ಲಿಗೆ ಹೆಂಗನ ಬರುತ್ತೆ? ಮೇಲಕ್ಕೆ ಬರುತ್ತಾ ಕೊಳೆ? ಹಿಂದೆ ನೋಡಿ ಸ್ವಲ್ಪ. ಏನಿಲ್ಲ ಹಿಂದೆ ಕೆಳಗಡೆಗೆಲ್ಲ ಬಂದಿದೆ. ತಣ್ಣಗಾಗ್ತೈತೆ ಸರ್. ಗೈಸ್, ನಾವು 810 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರೋದು ನೋಡಿ. 11 ಕಿಲೋಮೀಟರ್ ಮೇಲಿರೋದು ಆಲ್ಟಿಟ್ಯೂಡ್ 11,000 ಮೀಟರ್ಸ್. ಇದೆಲ್ಲ ಮಿಲ್ಟ್ರಿದು ಅಂತ ನೋಡಿ. ಇದು ಶ್ರೀಲಂಕಾ ಮಿಲ್ಟ್ರಿ ಇದೆ. ಫೈಟರ್ ಜೆಟ್ಗಳು ನೋಡಿ ಗೈಸ್, ಅಲ್ಲಿ ನೋಡಿದ್ರಾ? ಇಲ್ಲಿ ಫೈಟರ್ ಜೆಟ್ಗಳು ಗೈಸ್ ನೋಡಿ, ಎಷ್ಟು ಚಿಕ್ಕ ಏರ್ಪೋರ್ಟ್ ಇದು. ಶ್ರೀಲಂಕನ್ ಏರ್ಲೈನ್ಸು. ನಾವು ಬಂದಿದ್ದು ಇಂಡಿಗೋ. ಗೈಸ್ ಫೈನಲಿ ಶ್ರೀಲಂಕಾಗೆ ಬಂದು ಲ್ಯಾಂಡ್ ಆಗಿದ್ದೀವಿ. ಇಮಿಗ್ರೇಷನಲ್ಲಿ ನಾವು ಮುಗಿಸ್ಕೊಂಡು ಇವಾಗ ಲಗೇಜ್ ಎತ್ಕೊಂಬರೋಕ್ಕೆ ಅಂತ ಆ ಕಡೆ ಬೆಲ್ಟ್ ನಂಬರ್ 1 ಅಂತೆ ಅಲ್ಲಿ ಹೋಗ್ತಾ ಇದ್ವಿ. ಸೊ ಸೀನ್ ಏನಂತ ಹೇಳಿದ್ರೆ, ಇಲ್ಲಿ 32 ಡಿಗ್ರಿ ಇದೆ. ಒಂಥರ ಇದು ಫಸ್ಟ್ ಕಾಪಿ ಆಫ್ ಚೆನ್ನೈ ಅಂತ ಅಂದ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ತಮಿಳಿಯನ್ಸೇ ಜಾಸ್ತಿ ಇರ್ತಾರೆ ಇಲ್ಲಿ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಶ್ರೀಲಂಕಾ, ನಾವೇನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ಜೊತೆಗೆ ನಮ್ಮ ಟೀಮ್ನ ಯಾವ ಥರ ಗೆಲ್ಲಿಸ್ತೀವಿ ಅನ್ನೋದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಗೈಸ್, ಅಷ್ಟು ಕಷ್ಟಪಟ್ಟು ಈ ಲಗೇಜ್ನ, ಈ ಶರ್ಟ್ಸ್ಗಳನ್ನ ಎಲ್ಲರಿಗೂ ಜರ್ಸೀಸ್ ತೊಗೊಬಂದಿವಿ. ಇಲ್ಲಿ ಕಸ್ಟಮ್ಸ್ನವ್ರು ಹಾಕೊಂಡು ಬಂತವ್ರೆ. ಈ ನನ್ನ ಮಕ್ಕಳು ಫುಲ್ಲು ಡ್ರೈ ಆಗ್ಬಿಟ್ಟವ್ರಲ್ಲ, ಅದಕ್ಕೆ ನಮ್ಮನ್ನ ಹಾಕೊಂಡು ರುಬ್ತವ್ರೆ. ಅವ್ರಿಗೆ ಹೋಗಿ ಇದು ಟ್ಯಾಕ್ಸ್ ಪೇ ಮಾಡಬೇಕಂತೆ. ಶರ್ಟ್ನ ಕಮರ್ಷಿಯಲಲ್ಲಿ ತೊಗೊಂಬಂದಿರೋದಕ್ಕೆ ನಾವೀಗ ಟ್ಯಾಕ್ಸ್ ಪೇ ಮಾಡಿ ಇದನ್ನು ಆಚೆ ತರಬೇಕಂತೆ. ಶ್ರೀಲಂಕಾಗೆ ಬಂದಿದ ತಕ್ಷಣ ಫಸ್ಟ್ ಮಾಡಿದ ಕೆಲಸನೇ ಸಿಮ್ ಕಾರ್ಡ್ ತೊಗೊತಾ ಇದ್ದೀನಿ.
ಇದು ಡೈಲಾಗ್ದು. ಆ್ಯಂಡ್ ನಾನು ಚೂಸ್ ಮಾಡ್ತಾ ಇರೋ ಪ್ಲ್ಯಾನ್ ಯಾವುದು ಅಂತ ಹೇಳಿದ್ರೆ 100 GB, ಅದು 3200 ರೂಪಾಯಿ ಇಂಡಿಯನ್ ಕರೆನ್ಸಿಲಿ. ಸೊ 3200 ರೂಪಾಯಿ ಕೊಟ್ಟು ಒಂದು ಸಿಮ್ ಕಾರ್ಡ್ ತೊಗೊಂಡಿದ್ದೀನಿ. ಆ್ಯಂಡ್ ಯಾಕಂದರೆ ವ್ಲಾಗ್ಸ್ಗಳು ಅಪ್ಲೋಡ್ ಮಾಡೋಕ್ಕೆ ಎಲ್ಲಿ ಇಂಟರ್ನೆಟ್ ಇರುತ್ತೋ ಏನು ಕತೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಸಿಮ್ ಕಾರ್ಡ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ ಅಂತೆ, ಫಾಸ್ಟೆಸ್ಟ್ ಇಂಟರ್ನೆಟ್ ಅಂತೆ ಶ್ರೀಲಂಕಾದಲ್ಲಿ. ಹೆಂಗಿರುತ್ತೆ ಏನು ಅಂತ ಯೂಸ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಬಂದರೆ ಯೂಸ್ ಆಗ್ಬೋದೇನೋ ಇನ್ಫಾರ್ಮೇಷನ್, ಬನ್ನಿ ನೋಡೋಣ. ಆದರೂ ಗೈಸ್ ಕಸ್ಟಮ್ ಅವರಂತೂ ನೆಕ್ಸ್ಟ್ ಲೆವೆಲ್ ಸೈಕ್ ಮಾಡಿಬಿಟ್ರು. ಅವ್ರು ಇಂಗ್ಲೀಷ್ ಬರಲ್ಲ, ಏನಿಲ್ಲ, ಏನು ಕತೆ ಅಂತ ನಮಗೆ ಗೊತ್ತಿಲ್ಲ, ಏನೋ ಒಂದು ಅರ್ಥ ಆಗಲ್ಲ ಗೈಸ್. ಓಕೆ ಗೈಸ್, ಲಗೇಜ್ನೆಲ್ಲ ಕಾರ್ಗೆ ಲೋಡ್ ಮಾಡಿದ್ದೀವಿ ನೋಡಿ. ಎಲ್ಲ ಲಗೇಜ್ ಕಾರ್ಗೆ ಲೋಡ್ ಆಗಿದೆ. 2 ಕಾರು, ಒಂದು ಈ ಕಾರು ಮತ್ತು ಇನ್ನೊಂದು ಆ ಕಾರು. ನಾನು ಈ ಕಾರಲ್ಲಿ ಹೋಗೋಣ ಬನ್ನಿ. ಮೇಡಮ್ನವರು ವ್ಲಾಗ್ ಮಾಡ್ತಾ ಇದ್ದಾರೆ ಗೈಸ್. ಅವ್ರು ಖುಷಿಗೋಸ್ಕರ ಮಾಡ್ತಾವ್ರೆ. ಏರ್ಟೆಲ್ ಸಿಮ್ ತೊಗೊಂಡು ರೀಚಾರ್ಜ್ ಮಾಡಿಸಿ 3000 ರೂಪಾಯಿಗೆ ಡಾಟಾ ರೋಮಿಂಗ್ ಮಾಡದೇ ಇರೋ ವ್ಯಕ್ತಿಗೆ ಹ್ಯಾಟ್ಸ್ ಆಫ್. ಇವ ಅಮ್ಮ ಒಬ್ಳು. ಥ್ಯಾಂಕ್ ಯು ಸರ್. ಓ ಬಾಕ್ಲಿಗೆ ಇಕ್ಲೆಲ್ಲ ಹಾಕ್ತಾರೆ ಗೈಸ್ ನನಗೆ. ಸೀಟ್ ಬೆಲ್ಟ್ ಯಾ? Yes, seat belt. What is nearby to Sofia that we can go and visit? ಇವಮ್ಮ ಇವಾಗಲೇ ಶುರು ಮಾಡ್ಕೊಂಬಿಟ್ಟವಳಲ್ಲ ಗೈಸ್. ಇನ್ನ ಬಂದು ರೀಚ್ ಆಗಿ ಇನ್ನ ಕ್ಯಾಬ್ ಹತ್ತಿದ್ದೀವಿ. ಇವಾಗ ಏನಿದೆ ಸುತ್ತಮುತ್ತ ಅಂತ ಕೇಳ್ತವ್ರೆ. ಫಸ್ಟ್ ಹೋಗಿ ರೂಮಲ್ಲಿ ನಾನು ಬ್ಲಾಗಲ್ಲಿ ಹೇಳ್ತಿದ್ದೀನಿ. ನಮ್ಮ ಕನ್ನಡದವ್ರಿಗೆ ಹೇಳ್ತಾರದು ನಾನು. ಆದರೂ ಗೈಸ್ ಆಲ್ರೆಡಿ ಡೇ 1 ಸ್ವಲ್ಪ ಹೊತ್ತಿಗೆ ನನಗೆ ಈ ಹೆಣ್ಮಕ್ಳು ಸವಾಸ ಬೇಡ ಅಂತ ಅನ್ಸ್ಬಿಟ್ಟೈತೆ. ಯಾವಾಗಲೂ ಕ್ಯಾಮ್ರಾ ಹಿಡ್ಕೊಂಡು ಕೂತಿರ್ತಾರೆ. ಇವ್ರು ಬಿಡಿ, ಈ ಕ್ಯಾಂಡಿಡೇಟ್ಗಿಂತ ಈ ಕ್ಯಾಂಡಿಡೇಟ್ ಐತಲ್ಲ, ಈ ಕ್ಯಾಂಡಿಡೇಟು ಲೆಜೆಂಡು ಗೈಸ್. ಯಪ್ಪ, ಗಾಬರಿ ಕೇಳಿದ್ದೀರಾ, ಗಂಡು ಗಾಬರಿ ಕೇಳಿದ್ದೀರಾ, ಅದಕ್ಕೂ ದೊಡ್ಡದು ಅಂದರೆ ದಿಶಾ ಗಾಬರಿ ಆಗೋದೆ. ಯಪ್ಪ ಏನು ಹೇಳೋಂಗೇ ಇಲ್ಲ. ಅಯ್ಯೋ ಫುಲ್ ಗಾಬರಿ. ಏರ್ಟೆಲ್ ರೀಚಾರ್ಜ್ ಮಾಡೋರೆ ಅದನ್ನು ಡಾಟಾ ರೋಮಿಂಗ್ ಆನ್ ಮಾಡಿಲ್ಲ, ಅದಕ್ಕೋಸ್ಕರ ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ಏರ್ಟೆಲ್ ಆಫೀಸಲ್ಲಿ ಊರವ್ರನ್ನೆಲ್ಲ ಕೇಳ್ಕೊಂಬಂದ್ಬಿಟ್ರು. ಅಯ್ಯೋ ದೇವರೇ, ಇನ್ನೂ ಮುಂದಕ್ಕೆ ಏನಾಯಿತು. ಮೊದಲನೇ ದಿವಸ 3 ಗಂಟೆಗೆ ಈ ಥರ ಆಗ್ತಾಯಿತ್ತು ನನಗೆ. ಚೆನ್ನಾಗೈತೆ ಗೈಸ್, ಇದನ್ನು ನೋಡಿ ಎಷ್ಟು ಚೆನ್ನಾಗೈತೆ. ಫಾರಿನ್ ಕಂಟ್ರಿ ಥರ ಫೀಲ್ ಐತೆ ನನಗೆ ಇವಾಗ ಸಿಗ್ನಲ್ಗಳೆಲ್ಲ. ಗೈಸ್ ಇದು ಗೇರ್ ನೋಡಿ ಹೆಂಗಿದೆ, ಹಾಕಿಕ್ಬಿಟ್ಟಾನೆ ಹೆಂಗೆ ಬೇಕು ಅಂತ. This car is 12 years finished, very old. ಓ 12 years old car. Yes. 12 years old car, so much small gear. ಅಷ್ಟೊತ್ತಿಂದ ಹೇಳ್ತವ್ರು ಗೈಸ್. ಸಿಂಗ ಏನು ಅಂತ ಗೊತ್ತಾಗ Understand? ಕೊಂಚಂ ತೆರೆಯೋದು. ಏನು ಮನಸ ಬಾಂಬ್ ಹಾಕ್ದ ಏನ? That is common in India. Full one way, all two way, all everything. I know. Only one way This one? in India. Some problem. Yeah, no problem. Cutting. ಗೌರ್ಮೆಂಟ್ ಕಟಿಂಗ್. ಗುರು ನಾನು ಥೈಲ್ಯಾಂಡ್ಗೆ ಹೋಗಿರೋ ಫೀಲ್ ಬಂದ್ಬಿಟ್ಟೈತೆ ಗುರು. ಕಟಿಂಗ್ ಅಂದ್ಕೊಂಡು ಇಂಗ್ಲೀಷೇ ಮರ್ತೋಗ್ಬಿಟ್ಟೆ. ಆ ಕಸ್ಟಮ್ಸ್ ಅವ್ರ ಹತ್ರ ಮಾತಾಡೋಷ್ಟರಲ್ಲಿ ಇಂಗ್ಲೀಷ್ ಮರ್ತೋಗ್ಬಿಟ್ಟೆ ನಾನು. ಫಾರ್ಚುನರ್ ನೋಡಿ ಗೈಸ್, KS 1969 ನನ್ನ ನಂಬರು ಲಾಸ್ಟ್ 2. ಹೂ ಇಸ್ MLA ಹಿಯರ್? MLA? Sorry? ಹೂ ಇಸ್ MLA? Minister. ಮಿನಿಸ್ಟರ್. Yeah. ಓ Anurag. ಅನುರಾಗ್. ಒಂದೇ ಸರಿನಾ? ಐ ಥಾಟ್ 3 times ಅನುರಾಗ್. Sophia, ನ್ಯೂ ಒನ್ ಯಾ. ಇವಾಗ ತಾನೆ ಮೊನ್ನೆ ಕಟ್ಟಿದ್ದು. ಗ್ರೂಪ್ ಪ್ರವೇಶಕ್ಕೆ ಹೋಗ್ತಾ ಇದೀವಿ ಗೈಸ್. ನಮ್ದು ಹೋಟ್ಲ್ ಇದೆ ಸೋಫಿಯಾ ಕೊಲಂಬೋ ನೋಡಿ ಹೆಂಗಿದೆ. ಇಲ್ಲಿಂದ 2 ನಿಮಿಷ ಬೀಚ್ ಅಂತೆ. 2 minutes? 2 minutes. ಓಕೆ ಗೈಸ್, ಫೈನಲಿ ಒಂದು ಹೋಟೆಲ್ನ ರೀಚ್ ಆದ್ವಿ. ನಾವಿರೋ ಹೋಟೆಲ್ ಬಂದು ಸೋಫಿಯಾ ಅಂತೇಳಿ. ಆ್ಯಂಡ್ ಇದು ನಮ್ಮ ಟೀಮ್ ಬಸ್ ಅಂತ ಅನ್ಸುತ್ತೆ ಗೈಸ್. ಮೋಸ್ಟ್ಲಿ ಪ್ರಾಬಬ್ಲಿ ಇನ್ನೂ ಗೊತ್ತಿಲ್ಲ, 90% ಇದೆ ಅನ್ಸುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ಹಾಯ್ ಆರ್ಬಂಗ್ ನೋಡಿ ಗೈಸ್, ಲಗೇಜ್ ಎತ್ಕೊಂಡೋಗಕ್ಕೆ ಬಂದವ್ರ ಅಣ್ಣ. ಯಾವಾಗಿಂದ ಈ ಒಳ್ಳೆ ಬುದ್ಧಿ ಎಲ್ಲ ಅಲ್ವಾ? ಇಡೀ ಹೋಟ್ಲು ಫುಲ್ಲು ಬೆಂಗಳೂರವ್ರೆ, ಚಿಕ್ಕಳು ಮಕ್ಕಳು ಮರಿ ಇದುಗಳಿಂದ ಎಲ್ಲ ಬೆಂಗಳೂರವ್ರೇನೆ ಗೈಸ್. ನಾನು ಏನೋ ಅಂತ ಅಂದ್ಕೊಂಡಿದ್ದೆ, ರಿಸೆಪ್ಷನ್ಗೆ ಬಂದಮೇಲೆ ವ್ಯೂ ನೋಡಿ ಗೈಸ್, ಏನು ಮಸ್ತಾಗಿದೆ, ಕ್ರೇಜಿ ಆಗಿದೆ. ವಾವ್, ಮಸ್ತಲ್ಲ. ಅಲ್ಲಿ ಲೋಟಸ್ ಟವರ್ ಅಲ್ಲ ಅದು? ನಾವಿವಾಗ ಬಂದಿರೋ ಜಾಗ ತಾಜ್ ಸಮುದ್ರ ಅಂತೇಳಿ. ಶ್ರೀಲಂಕಾದ ಕೊಲಂಬೋದಲ್ಲಿರೋ ತಾಜ್ ಸಮುದ್ರ ಯಾವ ಥರ ಇದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಹೈಟಿಗೋಸ್ಕರ ಬಂದಿದ್ದೀವಿ. ತಾಜ್ ಸಮುದ್ರ ನೋಡಿ ಗೈಸ್, ಏನು ಮಸ್ತಾಗಿದೆ ಅಲ್ಲ, ಕ್ರೇಜಿ ಆಗಿದೆ.
ವೈನ್ ರ್ಯಾಕ್ ನೋಡ್ರಪ್ಪ. ಹಾಂ, ಕಟ್ಸಿರಿ ಈ ಥರ ಮನೆ ಕಟ್ಸಿ ಈ ಥರ ವೈನ್ ರ್ಯಾಕ್ ಇಡಬೇಕು ಐಸ್ ನಮ್ಮ ಮೇಲೆ. ಅಷ್ಟು ದುಡ್ಡು ಮಾಡಬೇಕು. ನಮ್ಮ ಟೀಮ್ನ ವೆಲ್ಕಮ್ ಮಾಡ್ಕೊಳ್ಳೋ ಟೈಮು ಇರಿ, ನಮ್ಮ ಟೀಮ್ ಅವ್ರು ಬರಲಿ ಇವಾಗ. ಈ ಥರ ಹಾಸ್ಪಿಟಾಲಿಟಿ ಎಲ್ಲ ನೆಕ್ಸ್ಟ್ ಲೆವೆಲ್ ಇರಲಿಲ್ಲ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅಲ್ಲ ಗೈಸ್ ಎಲ್ಲರಿಗೂ ಚೆನ್ನಾಗಿ ಬಂತು. ನನ್ಗೆ ಹಾಕ್ಬೇಕಾದ್ರೆ ಕಟ್ಕೊಂಡ್ಬಿಟ್ಟೈತೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಗೈಸ್ ಹೋಗೋಣ. ಇದೊಂದು ದಾರ ಹಾಕ್ಸ್ಕೊಳಕ್ಕೆ ಇಷ್ಟೋ ತನಕ ಕಾಯ್ದಿದ್ದೀನಿ. ವಾವ್, ಶ್ರೀಲಂಕಾದು ತಾಜ್ ನೋಡಿ ಗೈಸ್, ಏನು ಮಸ್ತಾಗೈತೆ, ಕ್ರೇಜಿ ಅಲ್ಲ. ಆ್ಯಂಡ್ ನಮ್ಮ ರಂಜಿತ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟವ್ರೆ. ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತೀನಿ, ಟೈಮ್ ಸಿಗ್ತಾಯಿಲ್ಲ ಅಷ್ಟೇ. ಲೆಟ್ ಮಿ ಇಂಟ್ರೊಡ್ಯೂಸ್ ಲೇಟರ್. ಫಸ್ಟ್ ಇದನ್ನು ತೆಗೆಯೋಣ ಗೈಸ್. ಯಾವುದೋ ಟೈನ್ ದಾರ ಸುತ್ತಂಗೆ ಸುಟ್ಬಿಟ್ಟವ್ರು. ತುಳಸಿ ಮಾಲ ಅಂತ ಇದು. ತುಳಸಿ ಮಾಲ. ಓಕೆ ಗೈಸ್, ಟೈನ್ ದಾರ ಅನ್ಕೊಂಡ್ಬಿಟ್ಟಿದ್ದು. ಟೈನ್ ದಾರ ಅಲ್ಲ, ತುಳಸಿ ದಾರ ಅಂತ ಇದು. ತಾಜಿನ ಸ್ವಿಮ್ಮಿಂಗ್ ಪೂಲ್. ಆ ಬಿಲ್ಡಿಂಗ್ ನೋಡಿ ಗೈಸ್ ಹೆಂಗಿದೆ, ಕ್ರೇಜಿ ಇದೆಲ್ಲ. ಆ್ಯಂಡ್ ಇಲ್ಲೇನಂತ ಹೇಳಿದ್ರೆ ಇದ್ರ ಹೆಸರು ತಾಜ್ ಸಮುದ್ರ ಅಂತೇಳಿ. ಬಟ್ ಇನ್ನೊಂದೇನಂದ್ರೆ ಗೈಸ್, ಸಿಕ್ಕಾಪಟ್ಟೆ ಹ್ಯೂಮಿಡು ಗೈಸ್. ಆದರೂ ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಟೋರು ಗೈಸ್. ನೋಡಿ ಹೆಂಗಿದೆ ಬಿಲ್ಡಿಂಗ್ಗಳು. ಎಷ್ಟು ಫ್ಲೋರ್ ಇರ್ಬೋದು ಲೆಕ್ಕ ಹಾಕಿ ಕಮೆಂಟ್ ಮಾಡಿ. ನಮ್ಮ ಟೀಮ್ ಅವರೆಲ್ಲ ಫುಲ್ ಬ್ಯಾಟಿಂಗು. ಎರಡೆರಡು ಟ್ರೇ ತಗೊಂಬಂದ್ಬಿಟ್ಟಿರೋದು. ಏನು ಬಿಡ್ಬಿಡಿ, ಆಡಿಸ್ಬಿಡಿ ಗೈಸ್. ಸ್ಮೋಕ್ಡ್ ಸಾಲ್ಮನ್ ಅಂತ ಇದೆ, ಹಸಿ ಮೀನು ಥರ. Finally, the day has come where we are all together. 22ನೇ ತಾರೀಕು ಎಡನ್ ಗಾರ್ಡನ್ಸ್, ಕೋಲ್ಕತ್ತಾ ವರ್ಸಸ್ ಇದು ಬೇಕಾಗಿರೋದು ಸರ್. ನಾವು ಗೆದ್ರೆ RCB ಗೆಲ್ತಾರಂತೆ. ಕ್ರೇಜಿ. ಅಲ್ಲಿಂದ ನಾವು ಡೈರೆಕ್ಟ್ ಸ್ಟೇಡಿಯಮ್ಗೆ ಬಂದಿರೋದು. ಎಲ್ಲ ಹೋಗ್ತಾ ಇದ್ದಾರೆ, ಬನ್ನಿ ನೋಡೋಣ. ವಾವ್, ಕ್ರೇಜಿ ಆಗೈತೆ ಗೈಸ್. ಓ ಡ್ಯಾಮ್ ಗೈಸ್, ಆಲ್ ಸೆಟ್ ನೋಡಿ. ಬಂದಿದ್ಕು ಇವಾಗಲೇ ಇರೋದಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ. ಏನು ಮಸ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ಬೆಂಗಳೂರಿಂದ ಎಷ್ಟು ಜನ ಬಂದಿದ್ದಾರೆ ನೋಡಿ. ಇವರೆಲ್ಲ ಬೆಂಗಳೂರಿಂದ ಬಂದಿರೋರು. ಇಲ್ಲಿ ಬಂದು TPL ಆಡ್ತಾರೆ. ನಾಳೆಯಿಂದ ನಮ್ಮ ಟೂರ್ನಮೆಂಟ್ ಶ್ರೀಲಂಕಾದ 2 ಪ್ರಮುಖ ಗ್ರೌಂಡ್ಗಳಲ್ಲಿ ನಡೀತಾ ಇದೆ. ಅಂದ್ರೆ ನಾವೇ ಬಾಯ್ಸ್ ಎಲ್ಲ ರೈಸ್ ಆಗವ್ರೆ. ನನ್ ಗೊತ್ತು ಹೀರೋಯಿನ್ ಬಿಟ್ಟು ಎಲ್ಲ ಸೈಡ್ ಆಕ್ಟರ್ನೇ ನೋಡ್ತಾ ಇದ್ದೀರಾ ಅಂತ. ಕರೆಕ್ಟ್ ಅದೇ. ಬೆಲ್ಟ್ ಬಿಚ್ಕೋತೈತೆ. ಈವೆಂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ಸು ನಾವು ರೂಮ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ಬೈಲೀಸ್ ಕಸಿನೋಲಿ ಎಲ್ಲರಿಗೂ
ಕಾಕ್ಟೇಲ್ ಪಾರ್ಟಿ ರೆಡಿ ಮಾಡಿದಾರಂತೆ. ಸೊ ನಾಳೆ ಮ್ಯಾಚ್ ಇರೋದ್ರಿಂದ, ನಮ್ಮದೇ ಸೆಕೆಂಡ್ ಮ್ಯಾಚ್ ಇರೋದ್ರಿಂದ ನಾವು ಆರಾಮಾಗಿ ಪೀಸಾಗಿ ಹೋಗಿ ರೂಮಲ್ಲಿ ಮಲ್ಕೊಳ್ಳೋಣ ಅನ್ನೋ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಡಿನ್ನರ್ ಟೈಮ್ ಫುಲ್ ಬುಫೆ ರೆಡಿ ಇದೆ. ಸೊ ಬನ್ನಿ ಇವಾಗ ಬಾರ್ಸೋಣ. ರಾತ್ರಿಯ ಡಿನ್ನರ್ ನೋಡಿ, ಅದ್ರ ಜೊತೆ ಡೆಸರ್ಟ್ಸ್ಗಳು ತುಂಬ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವಾಗ ಬರೀ ಇನಾಗ್ರೇಷನ್ ವ್ಲಾಗ್ ಹಾಕಿದ್ದೀನಿ ಅಷ್ಟೇ. ಇನ್ನು ಮ್ಯಾಚ್ ವ್ಲಾಗ್ ಎಲ್ಲ ನಾಳೆಯಿಂದ ಹಾಕ್ತೀನಿ. ಮ್ಯಾಚ್ ವ್ಲಾಗ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಹಾಕಿ. ಅಂಡ್ ನಿನ್ನೆ ನಮ್ಮ RCB ಅವ್ರಿಗೆ ಗೆದ್ದಿದ್ದು ನಮಗೆ ಸಿಕ್ಕಾಪಟ್ಟೆ ಖುಷಿ. RCB ಗೆಲ್ತು, ನಮ್ಮ ಟೀಮ್ ಕೂಡ ಗೆಲ್ತು. ಆ ಮ್ಯಾಚ್ ಗೆಲ್ತು ವ್ಲಾಗ್ ಎಲ್ಲ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಹಾಕಿ. ಅಂಡ್ ಯಾರ್ಯಾರು RCB ಟಿಕೆಟ್ ಕೇಳ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಕಷ್ಟ ಇದೆ ಗೈಸ್. ತಲೆಗೆ ಒಂದೊಂದು ರೇಟ್ ಹೇಳ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ವೆಯ್ಟ್ ಮಾಡಿ. ನಾನೊಂದು ಸ್ವಲ್ಪ ಎಲ್ಲ ಮುಗಿಸ್ಕೊತೀನಿ. 2ನೇ ತಾರೀಕು ಫಸ್ಟ್ ಮ್ಯಾಚ್ ಇರೋದು GT ಮತ್ತು RCB. ವಾಪಸ್ ಇಂಡಿಯಾಗೆ ಬಂದಮೇಲೆ ನಾನು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ನಾನು ಎಲ್ಲರೂ ಕೂತ್ಕೊಂಡು ಟಿಕೆಟ್ ಬುಕ್ ಮಾಡಿಸ್ಬೇಕು ಅಂತ 3-4 ದಿವಸದಿಂದ ಅನ್ಕೊಂಡೆ, ಬಟ್ ಆಗಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಅನ್ಕೊಳ್ಳೋ ಟೈಮ್ಗೆ ಅವ್ರು ಬಿಡ್ತಾ ಇಲ್ಲ. ಎಲ್ಲ ಒಂದ್ಸರಿ 11 ಗಂಟೆ ಹಿಂಗೆ ಕೂತ್ಕೊಂಡ್ರೆ ಎಷ್ಟೊಂದು ಜನ ಲೈವ್ ಬಂದ್ಬಿಟ್ಟು ಹಿಂಗೆ ಟಿಕೆಟ್ ಬುಕ್ ಮಾಡೋದು. ಎಷ್ಟೊಂದು ಜನ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಹೇಳ್ತೀರಾ. ಹೆಂಗೆ ಟಿಕೆಟ್ ಬುಕ್ ಮಾಡೋದು, ಯಾವ ಥರ ಇರುತ್ತೆ ಟಿಕೆಟ್ ಬುಕ್ ಮಾಡೋದು, ಹ್ಯಾಸಲ್ ಅನ್ನೋದನ್ನ ನಿಮಗೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡೆ, ಬಟ್ ಅದಾಗಲಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ಒಂದು ಟಿಕೆಟ್ ಬಿಟ್ಟಾಗ ನಾನು ಲೈವ್ಗೆ ಬಂದು ನಿಮಗೆ ತೋರಿಸ್ತೀನಿ, ಸ್ಕ್ರೀನ್ ಶೇರಿಂಗ್ ಮಾಡಿ ಯಾವ ಥರ ಟಿಕೆಟ್ ಬುಕ್ ಮಾಡಬೇಕು, ಎಷ್ಟು ಫಾಸ್ಟ್ ಆಗಿರಬೇಕು, ನಿಮ್ಮ ಹತ್ರ ದುಡ್ಡು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಟಿಕೆಟ್ ಬೇಕು ಅಂತ ಹೇಳಿದ್ರೆ. ಇವಾಗ ಒಂದು ಟಿಕೆಟ್ ಬೋರ್ಡ್ಸಿ ಎಲ್ಲ 4,000, 4,200, 4,300 ಒಂದೊಂದು ಸೆಕೆಂಡ್ಗೂ ಪ್ರೈಸ್ ಚೇಂಜ್ ಮಾಡ್ತಾ ಇರ್ತಾರೆ. RCB ಮ್ಯಾನೇಜ್ಮೆಂಟ್ ಅವರು ನಮ್ಮನ್ನ ಇಂಡ್ ಗೂಡ್ಸ್ ಮಂಡೆ ಬೋಡಿಸ್ತವ್ರೆ, ಅದಂತೂ ನಿಜ. ಆ್ಯಂಡ್ ಬ್ಲ್ಯಾಕಲ್ಲೆಲ್ಲ ತಗೋತೀನಿ ಅಂದರೆ 1 to 1 to 3 ವರೆಗೂ ಹೋಗ್ತಾ ಇದೆ. ಸೊ ಯೋಚನೆ ಮಾಡಿ ನೋಡಿ ತಗೊಳ್ಳಿ, ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಅದಕ್ಕೆ ಅಂತಾನೆ ದಯವಿಟ್ಟು ಬಂದು ನನ್ನ ಇನ್ಸ್ಟಾಗ್ರಾಮಿನ ಬ್ರಾಡ್ಕಾಸ್ಟಿಗೆ ಜಾಯ್ನ್ ಆಗಿ, ವಾಟ್ಸಪ್ ಬ್ರಾಡ್ಕಾಸ್ಟಿಗೆ ಜಾಯ್ನ್ ಆಗಿ. ಯಾರಿಗಾದ್ರೂ ಟಿಕೆಟ್ಸ್ ಬೇಕು, ಆ ಟಿಕೆಟ್ಸ್ ಬಿಟ್ಟಿದ ತಕ್ಷಣ ಅಪ್ಡೇಟ್ ಆಗ್ತೀನಿ. ಅವಾಗ ನೀವು ಬೇಕಾದ್ರೆ ಮೆಸೇಜ್ ಮಾಡ್ಬೋದು. ಯಾರ ಹತ್ರ ಕಮ್ಮಿಗೆ ಸಿಕ್ತು ಅಂದ್ರೆ ಕೂಡ ಅಪ್ಡೇಟ್ ಆಗ್ತೀನಿ. ಆ್ಯಂಡ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ TPL ಮ್ಯಾಚ್ ವ್ಲಾಗ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಹಾಕಿ. ಈ ಒಂದು ಬಿಸಿ ಟೈಟ್ ಶೆಡ್ಯೂಲ್ ಅಲ್ಲೂ ಕೂಡ ಬಂದು ಎಡಿಟ್ ಮಾಡಿ ಏನೋ ಒಂದು ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.